ನೂರಾರು ಪದ್ಧತಿ ಮತ್ತು ಕಟ್ಟುಪಾಡುಗಳಿಂದ ಸಾಮಾನ್ಯ ಜನ ಕ್ರೂರ ಶೋಷಣೆಗೆ ಒಳಗಾಗಿದ್ದರು, ಅಸಹನೀಯ ಅವಮಾನಕ್ಕೀಡಾಗಿದೆ. ಇಂತಹ ಅಮಾನವೀಯ ಸ್ಥಿತಿಯ ಕತ್ತಲು ಕವಿದಿದ್ದಾಗ ಸೂರ್ಯೋದಯದಂತೆ ಕಾಣಿಸಿಕೊಂಡಂತಹ ಒಂದು ಮಹಾಚೇತನ ಬಸವಣ್ಣನವರು. ಅಂದಿನ ಆ ಅವಸ್ಥೆಗೆ ಆಧಾರವೆನಿಸಿದಂತಹ ಶಾಸ್ತ್ರ ಪುರಾಣಗಳನ್ನ, ವೇದಾಗಮಗಳನ್ನ ಗಂಭೀರವಾಗಿ ಅಧ್ಯಯನ ಮಾಡಿದರು ಬಸವಣ್ಣನವರು. ಅವುಗಳಲ್ಲಿರ್ತಕ್ಕಂಥ ಟೊಳ್ಳುಗಳನ್ನೆಲ್ಲ ಬಯಲಿಗೆಳೆದರು. ಜನ ಸಮುದಾಯದಲ್ಲಿ ವಸ್ತುಸ್ಥಿತಿಯ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಮಹಾಮಣಿ ಅವಕಾಶ ಕಲ್ಪಿಸಿದೆ. ದಾಸೋಹ ಸೂತ್ರದ ಮೂಲಕ ಸಮಾನ ವಿತರಣೆ ಮತ್ತು ಸಹಬಾಳ್ವೆಯ ವಾತಾವರಣವನ್ನು ಮೂಡಿಸಿದೆ. ದುಡಿಮೆಯ ಬಿಡುವಿನಲ್ಲಿ ಯಾವುದೇ ವರ್ಗ ವರ್ಣ ಭೇದವಿಲ್ಲದೆ ಎಲ್ಲರೂ ಬೇಕಾದಷ್ಟು ಹೇಳಿದ್ರು. ಜಗದಗಲ ಮುಗಿಲಗಲ ಇರ್ತಕ್ಕಂಥ ಭಗವಂತನ ಕೈನಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರ ಭಗವಂತ ಅಂದ್ರೇನು? ವಿಶ್ವನೇ ಒಂದು ಪ್ರಪಂಚದ ಜಗದಗಲ ಮುಗಿಲಗಲ ಇರ್ತಕ್ಕಂಥವನ್ನ ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಂಥವ್ರು ಯಾರು? ಬಸವಣ್ಣ. ಅದನ್ನ ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋಗೋಣ. ಮನುಷ್ಯರು ಪ್ರೀತಿ ಮಾಡೋಣ, ಗೌರವಿಸೋಣ, ಅವರಿಗೆ ಅಶಕ್ತರಿಗೆ ಸಹಾಯ ಮಾಡೋಣ. ಮತ್ತು ಯಾವುದೇ ರೀತಿಯಾದಂಥ ಭೇದ ಭಾವ ಜಾತಿಲಾಗ್ಲಿ, ಬಣ್ಣದಲ್ಲಾಗ್ಲಿ, ಭಾಷೆನಲ್ಲಾಗ್ಲಿ, ಧರ್ಮದಲ್ಲಾಗ್ಲಿ ಎಲ್ಲವನ್ನ ನಾವು ಮೀರಿ ನಾವು ಕೆಲಸ ಮಾಡಬೇಕು. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತು, ಜಾತಿ ಆಗ್ಲಿ, ಭಾಷೆ ಆಗ್ಲಿ, ಧರ್ಮ ಆಗ್ಲಿ ಅವರವರ ಪರಿಸ್ಥಿತಿಗೆ ತಕ್ಕಂತೆ ನಾಟ್ಕೊಳ್ತದೆ. ಇವನು ಅಮೆರಿಕಾದವನು, ಇವನು ನೀಗ್ರೋ, ಇವನು ಕರ್ಗವ್ರೆ, ಎಲ್ಲ ಮನುಷ್ಯರಿಗೆ ಇರ್ತಕ್ಕಂಥದ್ದು ಯಾವುದೋ ಒಂದೇ ರಕ್ತ, ಕೆಂಪು ರಕ್ತ. ಅದನ್ನ ಬಸವಣ್ಣನವರು ಅವತ್ತೇ ತಿಳ್ಕೊಂಡು ನಮ್ಗೆಲ್ಲ ತಿಳಿಸಿದ್ದಾರೆ. ನಾವ್ ಯಾರನ್ನು ಭೇದ ಭಾವ ಮಾಡದೆ ನಾವೆಲ್ಲ ಅಣ್ಣ ತಮ್ಮದಿರಂತೆ, ಅಕ್ಕ ತಂಗಿ ಇದರಂತೆ ಇರೋಣ ಅಂತ ಹೇಳಿ ಇನ್ನು ಮಾತನಾಡಕ್ಕೆ ಬಹಳಷ್ಟು ಜನ. ಹೀಗೆ ಅನೇಕ ಶರಣೆಯರು ಅವರ ವಚನಗಳಲ್ಲಿ ಒಂದು ಮಾನವೀಯತೆ, ಸಮಾನತೆ, ಮೌಢ್ಯತೆಯ ವಿರುದ್ಧ ಒಂದು ಮಾತುಗಳಿರಬಹುದು. ಈ ಎಲ್ಲ ಪ್ರತಿಯೊಂದು ಭಾವನೆಗಳನ್ನು ಎಲ್ಲ ಜನರ ಮನಸ್ಸಿನಲ್ಲಿ ಮೂಡಿಸೋದೇ ಒಂದು ಅವರ ಮೂಲ ಉದ್ದೇಶ ಆಗಿತ್ತು. ಜೊತೆಗೆ ನಮ್ಮ ಕೃಷ್ಣಪ್ಪ ಸರ್ ಹೇಳಿದಾಗೆ ನಾವೆಲ್ಲರೂ ಮನುಷ್ಯರು, ಎಲ್ಲರೂ ಮೈಯಲ್ಲಿ ಹರಿಯೋದು ಒಂದೇ ರಕ್ತ, ಅದು ಕೆಂಪು ಬಣ್ಣದ್ದು. ಹಾಗಾಗಿ ಬಸವಣ್ಣನವರು ಹೇಳಿದಾಗೆ ಮಹಾನ್ ಮಾನವತಾವಾದಿಯವರು. ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕೂಡ ಇಲ್ಲೇ ಉಳಿದಿರುವಂತದ್ದು ನಿಜಕ್ಕೂ ಶ್ಲಾಘನಾರ್ಹ ಸಂಗತಿ. ಎಂದೆಂದಿಗೂ ವಚನ ಸಾಹಿತ್ಯ ಶರಣ ಬಂಧುಗಳ ಒಂದು ವಾಚಕರು ಸದಾಕಾಲ ABCD ಜೆಂಡ ಆಗಿಬಿಟ್ಟಿದೆ. ಮಾತನಾಡುವಾಗ ನಮ್ಮ ಮಲ್ಲಿಕಾರ್ಜುನು ನಮ್ಮೆಲ್ಲರೂ ಹೇಳ್ತಿದ್ರು, ಲಿಂಗಾಯತನು 17% ಅದೀವಿ, 20% ಅದೀವಿ ಅಂತ ಹೇಳಿ. ಈ ಉಪಪ್ರಕರಣಗಳಾಗಿವತ್ತು ಸಹ 4, 3, 2 ಹೆಂಗ ಹಾಕೊಂಡು ಬಂದಿದ್ವಿ. ಮುಂದೆ ಅದರಲ್ಲಿ ನಿಮ್ಮ ಏನು ಸೆನ್ಸಸ್ ಇರೋದಂತ ಜನಗಣತಿ ಕೇಳಿ ನಾವು ಏನೇನೋ ಬರೆಸ್ಬಿಟ್ಟಿದ್ದೀವಿ. ಏನೇನೋ ಬರೆಸಿ ಮಾತ್ರ ನಾವು ಯಾರಿಗೆ ಬೈತೀವಿ? ಅವ ಯಾರು ಜನಗಣತಿ ಮಾತ್ರ ನಾವು ಬೈತೀವಿ. ನಾನು ಜಯಪ್ರಕಾಶ್ ಹೆಗಡೆ ಒಂದ್ಸಲ ಕೇಳಿ, MP ಪಾಟ್ರ ನೀವು ಹಿಂದೂ ಕುರುವಕಲಿಗ ಅಂತ ಬರ್ತಾರೆ, ಹಿಂದೂ ಗಾಣಿಗ ಅಂತ ಬರ್ತಾರೆ, ಹಿಂದೂ ಬಣಜಿಗ ಅಂತ ಬರ್ತಾರೆ, ಹಿಂದೂ ಸಾಗರ ಅಂತ ಬರ್ತಾರೆ, ಹಿಂದೂ ಜಗ್ಗಮ ಅಂತ ಬರ್ತಾರೆ. ನೀವು ಹೆಂಗ್ ಕೌಂಟ್ ಮಾಡ್ಬೇಕ್ರಿ? ನೀವೇ ಪರಿಶೀಲನೆ ಹೆಂಗ್ ಕೌಂಟ್ ಮಾಡ್ಬೇಕು? ನಾವು 17, 18, 20 ಹೋಗಿ 11ಕ್ಕೇನೋ ಬಂದಾನ ಅಂತ ಹೇಳಿದ್ದೀನಿ, ಕೇಳಿದ್ದೀನಿ. ಅನ್ಸುತ್ತೆ ಯಾಕಂದ್ರೆ ನೋಡಿಲ್ಲ, ನಾನು ಹೇಳ್ತೀನಿ. ಯಾಕೆ ಕಾರಣ ನಾವು ಸಮಗ್ರ ಲಿಂಗಾಯತ ಇವತ್ತು ಸಹ ನಾವು ಒಗ್ಗೂಡ್ಬೇಕು. ವಿಶೇಷವಾಗಿ ಎಲ್ಲ ಉಪಕರಣಗಳನ್ನು ಒಗ್ಗೂಡ್ಬೇಕು. ಪುರುಷಾಂಶ ಅವರಿಗೆ ವಂದನೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಈ ನಾಡಿಗೆ ವಚನ ಸಾಹಿತ್ಯವನ್ನು ಕೊಟ್ಟಂತಹ ಸಂಶೋಧಿಸಿ ನಮ್ಮೆಲ್ಲರಿಗೆ ಇವತ್ತು ವಚನವನ್ನು ಓದುವ ಅವಕಾಶವನ್ನು ಮಾಡಿಕೊಟ್ಟಂತಹ ಸ್ಮರಿಸಿ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ಹಿರಿಯ ಪೂಜ್ಯ ಶಿವರಾತ್ರಿ ರಾಜೀವ್ ಮಹಾಸ್ವಾಮಿಯನ್ನು ಸ್ಮರಿಸಿಕೊಳ್ತಾ ಈ ಒಂದು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ 14ನೇ ಸಮ್ಮೇಳನದಲ್ಲಿ ದಿವ್ಯ ಸಾಹಿತ್ಯವನ್ನು ವಹಿಸಿರುವ ಶರಣ ಸಾಹಿತ್ಯ ಪರಿಷತ್ನ ಗೌರವ ಅಧ್ಯಕ್ಷರು
ಶರಣ ಜೀವನ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಅನಗತ್ಯ ವಾದ ವಿವಾದಗಳನ್ನು ಬಿಟ್ಟು ಶರಣ ಸಂದೇಶದ ವಸ್ತುನಿಷ್ಠ ಅನುಷ್ಠಾನಕ್ಕೆ ತರುವುದು ಎಲ್ಲರಿಗೆ ಮುಖ್ಯವಾಗಿರುವಂತಹ ಮಾತಿಗೆಲ್ಲ ಅದು ಎಲ್ಲರಿಗೂ ಕೂಡ ಗೌರವ ತರಿಸಿದಂತಹ ಅವರು ಮಾತಾಡಿರುವಂತಹದ್ದು. ಆ ದೃಷ್ಟಿಯಿಂದ ಕೇವಲ ಇವತ್ತು ಭಾಷಣ ಅಥವಾ ಹಾಡಿಗೆ ಮಾತ್ರ ಸೀಮಿತಗೊಳ್ಳದೆ ನಮ್ಮ ಬದುಕಿಗೆ ಅಳವಡಿಸಿಕೊಡುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಇವತ್ತು ಶರಣ ಚಿಂತನೆಗಳು ಅದು ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಶರಣ ಚಿಂತನೆಗಳು ಅವಶ್ಯವಾಗಿ ಬೇಕಾಗಿರುವಂತಹ ವಿಚಾರಗಳನ್ನು ಎಂದಿಗೆಲ್ಲ ಎಂದೆಂದಿಗೂ ಬೇಕಾಗಿರುವಂತಹ ವಿಚಾರಗಳನ್ನು ಶರಣ ಕೊಟ್ಟು ಹೋಗಿರುವಂತಹ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಸಾಮರ್ಥ್ಯ ವಹಿಸಿ ನುಡಿಗಳನ್ನಾಡುತ್ತಾರೆ, ಆಶೀರ್ವದಿಸುತ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಾತು ಹೇಗಿರಬೇಕು ಅನ್ನೋ ಸೂಚನೆಯನ್ನು ನೀಡಿದ್ದಾರೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಪರವಾಗಿ ಪರಮ ಪೂಜ್ಯ ಗುರುವಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮೈಸೂರಿನ ಶರಣರ ಸುಮ್ಮನೆಯನ್ನು ಹೊರಟಿದ್ದು ನಮ್ಮಲ್ಲಿ ನಾವು ಸಿದ್ದರಾಮಯ್ಯ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿಯವರಿಗೆ ಶರಣ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪೂಜೆಯಲ್ಲಿ ಯೋಗ ಸಲ್ಲಿಸಿ ಸಮಯಕ್ಕೆ ಅತಿಕ್ರಮಿಸುವ ಸಾಹಸವನ್ನು ಮಾಡಿದೆ. ಸಮ್ಮೇಳನ ಮೈಸೂರಿನಲ್ಲಿ 26 ನಡೆಯಿತು. ಆ ಸಮ್ಮೇಳನದ ದೊಡ್ಡ ಸಾಧನೆ ವಹಿಸಿದ್ದವರು ವಿವಿಧ ದಾಸೋಹಮೂರ್ತಿಯವರು, ದೇವರು, ಸಿದ್ದಲಿಂಗ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು 14ನೇ ಸಮ್ಮೇಳನವನ್ನು ಸಾಲಿಗ್ರಾಮ ಸಿದ್ದಲಿಂಗ ಪೂಜ್ಯ